ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಹೀಗೆ ನಾನು ನನ್ನ ಫ್ರೆಂಡು ಡಿಸ್ಕಷನ್ ಮಾಡಬೇಕಾದ್ರೆ ಅಂದ್ರೆ ನೆನ್ನೆ ವೀಕೆಂಡ್ ಇತ್ತಲ್ಲ, ಸೊ ಯಾವ ಸಿನಿಮಾನ ನೋಡಿದೆ, ಯಾವ ಒಳ್ಳೆ ಕನ್ನಡ ಸಿನಿಮಾನ ನೋಡಿದೆ ಅಂತ ಈ ರೀತಿಯಾಗಿ ಒಂದು ಡಿಸ್ಕಷನ್ನ ಮಾಡ್ತಾ ಇದ್ವಿ. ಡಿಸ್ಕಷನ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಕನ್ನಡದಲ್ಲಿ ಅಷ್ಟು ಒಳ್ಳೆ ಸಿನಿಮಾಗಳು ಯಾರು ಮಾಡ್ತಾ ಇದ್ದಾರೆ ಹೇಳು, ಅಂಡ್ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಬಂದು ಯಾವುದೋ ಕಾಲ ಆಗೋಯ್ತು, ಎಲ್ಲಿ ನೋಡ್ಲಿ ನಾನು ಕನ್ನಡ ಸಿನಿಮಾನ, ಕನ್ನಡದವರು ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ನನ್ನ ಹತ್ರ ಹೇಳಿದ್ಲು. ನಂಗೆ ಹೌದಲ್ವಾ, ನಿಜ ಅಲ್ವಾ, ಯಶ್ ಅವರ ಸಿನಿಮಾ ಆಗಿರ್ಬೋದು, ಗಣೇಶ್ ಅವರ ಸಿನಿಮಾ ಆಗಿರ್ಬೋದು ಬಂದು ತುಂಬಾನೇ ಗ್ಯಾಪ್ ಆಗೋಯ್ತಲ್ಲ, ಯಾಕೆ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಇನ್ಸೈಟ್ಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಏನಪ್ಪಾ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ನಮ್ಮ ಕನ್ನಡದವ್ರಿಗೆ ಒಂದಷ್ಟು ನಮ್ಮ ಕನ್ನಡ ಹೀರೋಗಳನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಸಿನಿಮಾಗಳು ಅಂದ್ರೆ ಥಿಯೇಟರ್ ಮುಂದೆ ದೊಡ್ಡ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅವರ ಸಿನಿಮಾಗೋಸ್ಕರ ಎಷ್ಟು ಕಾಯ್ತಿರ್ತಾರೆ ನಮ್ಮ ಅಭಿಮಾನಿಗಳು, ಅವರ ಅಂದ್ರೆ ಹೀರೋ ಸಿನಿಮಾಗೋಸ್ಕರ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದಕ್ಕೆ ಮೋಸ್ಟ್ಲಿ ಮಾತೇ ಇಲ್ಲ ಅನ್ಸುತ್ತೆ. ಅದನ್ನ ನಾವು ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಈ ಹಿಂದಿನ ವರ್ಷ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು, 45 ಸಿನಿಮಾ ರಿಲೀಸ್ ಆಯ್ತು. ಈ ಟೈಮ್ನಲ್ಲಿ ಅವರವರ ಹೀರೋಗಳ ಅಭಿಮಾನಿಗಳಂತೂ ಥಿಯೇಟರ್ ಮುಂದೆ ಹಬ್ಬನೇ ಮಾಡಿದ್ದಾರೆ. ಆದ್ರೆ ಎರಡು ವರ್ಷ 3 ವರ್ಷ ಈ ರೀತಿಯಾದಂತಹ ಗ್ಯಾಪ್ ತಗೊಳ್ತಿರೋ ಹೀರೋಗಳಿಗೆ ಇನ್ನೂ ಅವರ ಫ್ಯಾನ್ಸ್ ಕಾಯ್ತಾನೆ ಕೂತಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಶ್ ಅವರು ನಮ್ಮ ಕನ್ನಡಕ್ಕೆ ಸಿನಿಮಾನ ಮಾಡಿ ತುಂಬಾ ವರ್ಷಗಳೇ ಆಗೋಯ್ತು. ಯಾವಾಗ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತ ಹೊರಟ್ರೋ ಅವತ್ತೇ ನಮ್ಮ ಕನ್ನಡಿಗರು ಅವರ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 2022ರಲ್ಲಿ KGF Chapter 2 ರಿಲೀಸ್ ಆಗಿದ್ದು, ಅದಾದ್ಮೇಲೆ ಯಶ್ ಅವರ ಕಡೆಯಿಂದ ಯಾವ ಸಿನಿಮಾನು ಬಂದಿಲ್ಲ. ಇದಾಗ್ಲೇ 2026 ಟಾಕ್ಸಿಕ್ ಬರುತ್ತೆ ಅಂತ ಹೇಳಿದ್ರು. ಟಾಕ್ಸಿಕ್ ಕೂಡ ಹಾಲಿವುಡ್ ರೇಂಜ್ ಅಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿ ಕೂಡ ನಮ್ಮ ಸ್ಯಾಂಡಲ್ವುಡ್ ಎಲ್ಲೂ ಕಾಣಿಸಿಲ್ಲ. ಆದ್ರೆ ಕನ್ನಡದವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಅನ್ನೋದು ಒಂದು ತೃಪ್ತಿ ನಮ್ಮ ಕನ್ನಡಿಗರಿಗಿದೆ. ಅಂಡ್ ಟಾಕ್ಸಿಕ್ ಸಿನಿಮಾಗಾಗಿ ಏನೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಅಭಿಮಾನಿಗಳು, ಅದು ಕೂಡ ಪೋಸ್ಟ್ಪೋನ್ ಆಯ್ತು. ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗ್ಲಿಲ್ಲ. ಈಗ ರಾಮಾಯಣ ವೇಟ್ ಮಾಡ್ತಿದ್ದಾರೆ. ಬಟ್ ತುಂಬಾ ಲಾಂಗ್ ಗ್ಯಾಪ್ ತಗೋತಿದ್ದಾರೆ. ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಯಶ್ ಅವರು ಎಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ, ಯಶ್ ಅವರು ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕಾ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳು ಎಲ್ಲಾ ಕಡೆ ಇದ್ದಾರೆ. ಅವ್ರಿಗೆ ಝೀರೋ ಹೇಟರ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಬಿಕಾಸ್ ಗಣೇಶ್ ಅವರ ಸಿನಿಮಾಗಳನ್ನ ಈಗಲೂ ಸಾಕಷ್ಟು ಜನ 10 ಸಲ 100 ಸಲ ನೋಡಿರುವಂತಹ ಉದಾಹರಣೆಗಳು ಇದಾವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮುಂಗಾರು ಮಳೆ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಈ ರೀತಿಯಾದಂತಹ ಸಿನಿಮಾಗಳನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮತ್ತೆ ನೋಡ್ತಾರೆ. ಯಾಕಂದ್ರೆ ಅವ್ರಿಗಿರುವಂತಹ ಸೆನ್ಸ್ ಆಫ್ ಹ್ಯೂಮರ್ ಅಂತದ್ದು. ಇನ್ನು ಗಣೇಶ್ ಅವರು ಕೂಡ 2 ವರ್ಷಗಳ ಕಾಲ ಬ್ರೇಕ್ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. 2024ರಲ್ಲಿ ಕೃಷ್ಣಂ ಪ್ರಯಾಣಂ ಸಖಿ ಅನ್ನೋ ಒಂದು ಸಿನಿಮಾನ ಮಾಡ್ತಾರೆ. ದ್ವಾಪರ ಸಾಂಗ್ ಕೂಡ ಸೂಪರ್ ಡೂಪರ್ ಹಿಟ್ ಆಗತ್ತೆ. ಅದಾದ್ಮೇಲೆ ನಮ್ಗೆ ಈ ಕಡೆ ಗಣೇಶ್ ಅವ್ರ ಕಡೆಯಿಂದ ಏನು ಅಪ್ಡೇಟ್ಸ್ ಇಲ್ಲ. ಈ ವರ್ಷ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ವೇಟ್ ಮಾಡ್ಬೇಕಾಗಿದೆ. ಅಂಡ್ 2025 ಅವ್ರ ಸಿನಿಮಾ ಬಂದಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ತುಂಬಾ ಲಾಂಗ್ ಗ್ಯಾಪ್ ತಗೊಳ್ದೆ ಸಿನಿಮಾನ ಮಾಡಿದ್ರೆ ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿ ಆಗತ್ತೆ. ಅಂಡ್ ಧ್ರುವ ಸರ್ಜಾ ಅವರ ರೀಸೆಂಟ್ ಸಿನಿಮಾ KD ಸಿನಿಮಾ ರಿಲೀಸ್ ಆಗಿದೆ, ಅದು ನಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಧ್ರುವ ಅವರು ಕೂಡ ತುಂಬಾ ಗ್ಯಾಪ್ ತಗೊಂಡ್ ಆದ್ಮೇಲೆ KD ಸಿನಿಮಾನ ಮಾಡಿದ್ರು. ಒಂದು ಸಿನಿಮಾಗೆ ನೀವು 2-3 ವರ್ಷನ ಇನ್ವೆಸ್ಟ್ ಮಾಡೋದಕ್ಕಿಂತ ಕನ್ನಡಿಗರಿಗೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. KD ಅಂಡ್ ಅಷ್ಟು ಚೆನ್ನಾಗಾಗ್ಲಿಲ್ಲ ಥಿಯೇಟರ್ಸ್ ನಲ್ಲಿ, ಬಟ್ ಆ ಸಿನಿಮಾಗೆ ಅಂತ ಹೇಳಿ ತುಂಬಾ ದೊಡ್ಡ ಟೈಮನ್ನೇ ತಗೊಂಡಿದ್ರು. ಒಂದು ದೊಡ್ಡ ಸೂಪರ್ ಸ್ಟಾರ್ಸ್ ಕೂಡ ಆ ಸಿನಿಮಾದಲ್ಲಿ ಇದ್ರು. ಅಂಡ್ ಇನ್ನೊಬ್ರು ರಕ್ಷಿತ್ ಶೆಟ್ಟಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಯಾಕಂದ್ರೆ ಅವ್ರಿಗಿರುವಂತಹ ಸಿನಿಮಾ ಪ್ಯಾಷನ್ ಏನು ಅಥವಾ ಸಿನಿಮಾ ಮೇಲೆ ಅವ್ರಿಗಿರುವಂತಹ ವಿಷನ್ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಅವ್ರು ಮಾಡುವಂತಹ ಸಿನಿಮಾಗಳು ಗ್ಲೋಬಲ್ ಅಲ್ಲಿ ಇದ್ರೂ ಕೂಡ ತುಂಬಾ ಜನಕ್ಕೆ ಹತ್ರ ಆಗುವಂತಹ ಒಂದಷ್ಟು ಸಿನಿಮಾಗಳನ್ನ ಕೊಡ್ತಾ ಹೋಗ್ತಾರೆ. ಚಾರ್ಲಿ ಆಗಿರ್ಬೋದು ಅಥವಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಅವ್ರ ಕೆರಿಯರ್ ಸ್ಟಾರ್ಟ್ ಆದಾಗಿಂದ ಕೂಡ ಇಲ್ಲಿವರೆಗೂ ಜನಕ್ಕೆ ಎಂಟರ್ಟೈನ್ ಮಾಡೋದನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡಿರ್ಲಿಲ್ಲ. ಬಟ್ ಈ ಸಲ ಯಾಕೋ ಅವರು ತುಂಬಾ ಗ್ಯಾಪ್ ನ ತಗೊಂಡು ಇಂಡಸ್ಟ್ರಿಗೆ ವಾಪಸ್ ಬರ್ತಾ ಇದ್ದಾರೆ.
ರಕ್ಷಿತ್ ಶೆಟ್ಟಿ ಅವರೇ, ನಿಮ್ಗಾಗಿ ಫ್ಯಾನ್ಸ್ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಮತ್ತೆ ಮತ್ತೆ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಿನಿಮಾವನ್ನಾದ್ರೂ ಕೊಡಿ. ನಿಮ್ಮ ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ಈಗ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ರಕ್ಷಿತ್ ಶೆಟ್ಟಿ ಅವರು ಅಂತ. ದಯವಿಟ್ಟು ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡಿ. ನಿಮ್ಮ ಸಿನಿಮಾ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬೀನ ನೋಡಿದವ್ರೆ ಲಾಸ್ಟ್. ಮತ್ತೆ ನಾವೇನಾದ್ರೂ ನಿಮ್ಮನ್ನ ನೋಡ್ಬೇಕು ಅಂದ್ರೆ ರಿಪೀಟ್ ಸಿನಿಮಾಗಳನ್ನ ನೋಡ್ಬೇಕು. ಒಂದು ಪವರ್ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾನ ನಿಮ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ ಹೇಳೋದಾದ್ರೆ ಶ್ರೀ ಮುರಳಿ ಅವರ ಸಿನಿಮಾಗಳಿಗಾಗಿ ಕೂಡ ತುಂಬಾ ವೆಯ್ಟ್ ಮಾಡ್ತಿರುವಂತಹ ಫ್ಯಾನ್ಸ್ ಇದ್ದಾರೆ. ಶ್ರೀ ಮುರಳಿ ಅವರ ಸಿನಿಮಾಗಳು ಅನೌನ್ಸ್ ಆಗ್ತಾ ಇದೆ. ಅಂದ್ರೆ 2024 ಅಲ್ಲಿ ಭಗೀರಾ ಅವರು ಮಾಡಿದಂತಹ ಸಿನಿಮಾ, ಅದಾದ್ಮೇಲೆ ಅಪ್ಡೇಟ್ಸ್ ಇಲ್ಲ. ಅಂದ್ರೆ ಪೋಸ್ಟರ್ ಲಾಂಚ್ ಅದೆಲ್ಲ ನಡೀತಾ ಇದೆ. ಬಟ್ ನೀವು ಕೂಡ ಗ್ಯಾಪ್ ತಗೊಂಡ್ರೆ ನಮ್ಮ ಕನ್ನಡಿಗರು ತುಂಬಾನೇ ಡಿಸಪಾಯಿಂಟ್ ಆಗ್ತಾರೆ. ಯಾಕಂದ್ರೆ ಒಂದು ಆಕ್ಷನ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಸಿನಿಮಾನ ನೋಡ್ಬೇಕು ಅಂತಂದ್ರೆ ನಾವು ಶ್ರೀ ಮುರಳಿ ಅವರ ಸಿನಿಮಾಗೆ ಹೋದ್ರೂ ಸಾಕು. ಆ ಎಲ್ಲಾ ವಿಷಯಗಳು ಕೂಡ ಅವ್ರ ಸಿನಿಮಾದಲ್ಲಿ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಆಡಿಯನ್ಸ್ಗಿದೆ. ನೀವು ಕೂಡ ಡಿಲೇ ಮಾಡ್ತಾ ಹೋದ್ರೆ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಲೆವೆಲಿಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಐ ಅಗ್ರಿ, ಪ್ಯಾನ್ ಇಂಡಿಯಾ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಅಂದ್ರೆ ನಮ್ಮ ಕರ್ನಾಟಕದ ಸಿನಿಮಾಗಳು ಗ್ಲೋಬಲಿ ಬೆಳೀತಾ ಇರೋದು ನಮ್ಗೆಲ್ರಿಗೂ ಹೆಮ್ಮೆ ಇರುವಂತಹ ವಿಷಯ, ಖುಷಿ ತರುವಂತಹ ವಿಷಯ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡಿಗರಿಗೆ ಸಿನಿಮಾ ಇಲ್ಲ ಅನ್ನೋದು ನಿಜಕ್ಕೂ ಬೇಜಾರಾಗ್ತಾ ಇರುವಂತಹ ಒಂದು ಸಂಗತಿ. ಸೊ ನೀವು ಕೂಡ ಜಾಸ್ತಿ ಗ್ಯಾಪ್ ತಗೊಳ್ದೆ ಸಿನಿಮಾನ ಮಾಡಿ ಅಂತ ಹೇಳ್ತಾ ಇದೀವಿ. ಅಂಡ್ ಇನ್ನ ಒಂಥರ ಐರನಿನೋ ಅಥವಾ ನಿಜಕ್ಕೂ ಡಾಲಿಗಿರೋ ಅಂತಹ ಫ್ಯಾನ್ಸ್ಗಳ ಬೇಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಡಾಲಿ ಧನಂಜಯ ಅಂದ್ರೆ ಎಲ್ಲರಿಗೂ ಇಷ್ಟವಾದಂತಹ ಒಬ್ಬ ನಟ ಅಂತ ಯಾಕೆ ಹೇಳ್ತೀನಿ, ಯೂಶಲಿ ಹೀರೋ ಅಂತ ಹೇಳ್ತಾರೆ ಜನ, ಹೀರೋ ಅಂತ ಬೆಳೆಸ್ತಾರೆ. ಬಟ್ ಒಂದು ವಿಲನ್ ಅನ್ನ ಇವತ್ತು ಹೀರೋ ಆಗಿ ಮಾಡಿ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೆಳೆಸಿದಂಥವ್ರು ನಮ್ಮ ಕನ್ನಡಿಗರು ಡಾಲಿ ಧನಂಜಯನ ಅಂತ ಹೇಳಿದ್ರೆ ಅದು ನಿಜಕ್ಕೂ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಡಾಲಿಗೆ ಟಗರು ಸಿನಿಮಾದಿಂದ ಸಿಕ್ಕಂತಹ ಪ್ರೀತಿ ಅಷ್ಟಿಷ್ಟಲ್ಲ. ಅದರಿಂದ ಒಂದು ಹೀರೋ ಆಗಿ ಲಾಂಚ್ ಆಗಿ ಸಿನಿಮಾಗಳನ್ನ ಮಾಡ್ಕೊಂಡು, ಅಂದ್ರೆ ಅದಕ್ಕೂ ಮುಂಚೆ ಅವರು ಹೀರೋ ಆಗಿ ಲಾಂಚ್ ಆಗಿದ್ರು, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಡಾಲಿ ಧನಂಜಯ್ ಅವ್ರಿಗೆ ವಿಲನ್ ಆದ್ಮೇಲೂ ಕೂಡ ಅಷ್ಟೇ ಪ್ರೀತಿ, ಹೀರೋ ಆದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರು. ಆದ್ರೆ 2023 ಅಲ್ಲಿ ಕೋಟಿ ಸಿನಿಮಾ ಮಾಡಾದ್ಮೇಲೆ, ಅಂದ್ರೆ ಬಡವ ರಾಸ್ಕಲ್ ಆಯ್ತು, ಅದಾದ್ಮೇಲೆ ಕೋಟಿ ಸಿನಿಮಾ ಆಯ್ತು, ಎರಡೂ ಸಿನಿಮಾಗಳು ಆದ್ಮೇಲೆ ಡಾಲಿ ಧನಂಜಯ್ ಅವರು ನಮ್ಮ ಕನ್ನಡದಲ್ಲಿ ಆಕ್ಟಿವ್ ಆಗೇ ಇಲ್ಲ. ಯಾಕೆ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ ಪುಷ್ಪ 2 ಸಿನಿಮಾ ಮಾಡ್ತಾರೆ, ಅದು ಕಂಪ್ಲೀಟ್ ತೆಲುಗು. ಪ್ಯಾನ್ ಇಂಡಿಯಾ ಇದೆ, ಇಲ್ಲ ಅಂತಲ್ಲ, ಬಟ್ ಕಂಪ್ಲೀಟ್ ತೆಲುಗು ಒರಿಜಿನಲ್. ಅಂಡ್ ಝೀಬ್ರಾ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಅದು ತೆಲುಗು ಒರಿಜಿನಲ್ ಸಿನಿಮಾ. ನಮ್ಮ ಕನ್ನಡದಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ ಅಂಡ್ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಹೊರತು ಇನ್ನು ಅವರ ಕನ್ನಡ ಸಿನಿಮಾ ಬಗ್ಗೆ ಅಪ್ಡೇಟ್ಸೇ ಇಲ್ಲ. ಯಾವ ಸಿನಿಮಾ ಮಾಡ್ತಾರೆ ಕನ್ನಡದಲ್ಲಿ ಅನ್ನೋ ಕುತೂಹಲ ಅಭಿಮಾನಿಗಳಿಗೆ ನಿಜಕ್ಕೂ ಇದೆ. ದಯವಿಟ್ಟು ಡಾಲಿ ಅವರೇ, ನೀವಾದ್ರೂ ವರ್ಷಕ್ಕೆ ಒಂದು ಸಿನಿಮಾನ ಮಾಡಿ ಅಂತ ಹೇಳಿ ಅಭಿಮಾನಿಗಳು ಇವತ್ತು ಕೇಳ್ಕೊಳ್ಳೋ ರೀತಿಯಂತಹ ಪರಿಸ್ಥಿತಿ ಬಂದಿದೆ. ಅಂಡ್ ಯೂಶಲಿ ನಾವು ಎಲ್ಲಾ ಸೆಲೆಬ್ರಿಟಿಗಳಿಗೂ ಸಿನಿಮಾ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ. ಅಂಡ್ ಇನ್ನೊಂದು ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಇಷ್ಟು ಗ್ಯಾಪ್ ತಗೊಂಡು ಏನಾದ್ರೂ ನಟರು ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂದಾಗ ವಾಣಿಜ್ಯ ಮಂಡಳಿ ಏನ್ ಆಗಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಹೋಗತ್ತೆ. ಆಗ ಸೋರ್ಸ್ ಆಫ್ ಇನ್ಕಮ್ ಏನಾಗ್ಬೋದು, ನಮ್ಮ ಕನ್ನಡ ಸಿನಿಮಾನ ಹೇಗೆ ಬೆಳೆಸ್ಬೋದು ನಾವು. ಹೌದು, ಗ್ಲೋಬಲಿ ವಿ ಆರ್ ಡೂಯಿಂಗ್ ವೆರಿ ಗುಡ್, ವೆರಿ ವೆಲ್. ಆದ್ರೆ ನಮ್ಮ ಕನ್ನಡಿಗರಿಗೆ, ಸ್ಯಾಂಡಲ್ವುಡ್ಗೆ ಏನು ಮಾಡ್ತಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ತುಂಬಾ ಹೀರೋಗಳಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಶರಣ್ ಅವರಾಗಿರ್ಬೋದು, ಹಾಗೆ ನಿನಾಜಂ ಸತೀಶ್ ಅವರಾಗಿರ್ಬೋದು. ಇವರ ಕಾಂಟೆಂಟ್ಗೂ ಕೂಡ ತುಂಬಾ ಜನ ವೆಯ್ಟ್ ಮಾಡ್ತಾನೆ ಇರ್ತಾರೆ. ರೀಸೆಂಟ್ ಆಗಿ ನಿಮ್ಮ ಸಿನಿಮಾಗಳು ರಿಲೀಸ್ ಆಗಿದೆ, ನಮಗೆ ಗೊತ್ತಿದೆ. ಬಟ್ ಸ್ಟಿಲ್ ತುಂಬಾ ಗ್ಯಾಪ್ ನೀವು ತಗೋಬೇಡಿ. ನೀವು ಗ್ಯಾಪ್ ತಗೊಂಡಷ್ಟು ಜನಕ್ಕೆ, ಅಂದ್ರೆ ಆಡಿಯನ್ಸ್ಗೆ ಇಲ್ಲಿ ಕನ್ನಡ ಸಿನಿಮಾಗಳ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಹೊಸಬರ ಸಿನಿಮಾಗಳು ರಿಲೀಸ್ ಆಗ್ತಿದೆ, ನಾವು ಇಲ್ಲ ಅಂತಾನೂ ಹೇಳ್ತಿಲ್ಲ. ಆದ್ರೆ ನಿಮಗಿರುವಂತಹ ಫ್ಯಾನ್ ಬೇಸ್ ಹಾಗೆ ನಿಮ್ಮಿಂದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಹೋಗಿ. ಹಾಗೆ ಸ್ಯಾಂಡಲ್ವುಡ್ ನ ಬೆಳೆಸೋದಕ್ಕೆ ನೋಡಿ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೆಳೆಸ್ತಿದ್ದೀರಾ, ಅದು ನಮ್ಗೆಲ್ರಿಗೂ ಹೆಮ್ಮೆ ಇದೆ. ಆದ್ರೆ ಸ್ಯಾಂಡಲ್ವುಡ್ ಆಸ್ ಎ ಒಂದು ರಾಜ್ಯದ ಸಿನಿಮಾ ಇಂಡಸ್ಟ್ರಿ
ಇದಕ್ಕೆ ನಿಮ್ಮ ಕೊಡುಗೆ ಏನಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಆಡಿಯನ್ಸ್ಗೆ ನೀವು ಏನು ಕೊಡ್ತಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಏನಾದರೂ ಸಿನಿಮಾ ನೋಡಕ್ ಹೋಗೋಣ ಅಂದಾಗ ದಯವಿಟ್ಟು ಬೇಡ, ಬೇರೆ ಭಾಷೆ ಸಿನಿಮಾಗೆ ಹೋಗೋಣ ಅನ್ನೋದನ್ನ ನಮ್ಮ ಬಾಯಲ್ಲಿ ಹೇಳಿಸ್ಬೇಡಿ. ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ, ಬಾ ನೋಡ್ಕೊಂಡು ಬರೋಣ ಅನ್ನೋ ರೀತಿಯಾದಂತಹ ಪ್ರತಿಕ್ರಿಯೆ ನಾವು ಎಲ್ಲರಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಕನ್ನಡ ಸಿನಿಮಾನ ದಯವಿಟ್ಟು ಗ್ಯಾಪ್ ತಗೊಳ್ದೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.